ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ, ಒಂದು ಪ್ರಾಚೀನ ಬ್ರಹ್ಮಾಂಡದ ಯುದ್ಧದ ಕಥೆ ನಮ್ಮ ಮನಸ್ಸಿನ ಆಳವಾದ ರಹಸ್ಯಗಳನ್ನು ಹೇಗೆ ಬಿಚ್ಚಿಡಬಹುದು ಅಂತ? ಬನ್ನಿ, ಇಂದು ನಾವು ಲಲಿತಾ ಸಹಸ್ರನಾಮದ ಮೂಲಕ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ನಾವಿವತ್ತು ಮಾತಾಡೋಕೆ ಹೊರಟಿರೋದು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಶ್ರೀ ಲಲಿತಾ ಸಹಸ್ರನಾಮದ ಬಗ್ಗೆ. ಇದೊಂದು ಕೇವಲ ಪವಿತ್ರ ಗ್ರಂಥವಷ್ಟೇ ಅಲ್ಲ, ಬದಲಿಗೆ ಬ್ರಹ್ಮಾಂಡದ ಸಂಘರ್ಷದ ಮೂಲಕ ನಮ್ಮೊಳಗಿನ ಆಧ್ಯಾತ್ಮಿಕ ಸತ್ಯಗಳನ್ನು ಅನಾವರಣಗೊಳಿಸುವ ಒಂದು ಕೈಪಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ನೇರವಾಗಿ ಕಥೆಯೊಳಗೆ ಜಿಗಿಯೋಣ. ಈ ಒಂದು ನಾಟಕೀಯ ಸಾಲಿನೊಂದಿಗೆ ಕಥೆ ಶುರುವಾಗುತ್ತೆ. ತಕ್ಷಣವೇ ಒಂದು ಸಂಘರ್ಷ, ಒಂದು ನಿಗೂಢತೆ ನಮ್ಮ ಮುಂದೆ ತೆರೆಕೊಳ್ಳುತ್ತೆ. ಅಂದ್ಹಾಗೆ, ಏನಿದು ವಿಘ್ನಯಂತ್ರ? ಯಾರು ಈ ಭಂಡ ಮತ್ತು ವಿಶುಕ್ರ? ಈ ಪ್ರಶ್ನೆಗಳೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಸರಿ, ಈ ಮಹಾಯುದ್ಧದ ಕೇಂದ್ರದಲ್ಲಿರೋದು ಯಾರು? ಒಂದು ಕಡೆ ದೈವಿ ಶಕ್ತಿಯ ಸಾಕಾರ ರೂಪವಾದ ಶ್ರೀದೇವಿ, ಮತ್ತೊಂದು ಕಡೆ ಅಂಧಕಾರದ ಅಧಿಪತಿ ಭಂಡಾಸುರ. ಆದರೆ ಇದು ಕೇವಲ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಹೋರಾಟ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಆಳವಾದದ್ದು. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಭಂಡಾಸುರನ ಮೊದಲ ಅಸ್ತ್ರ ಇದೆಯಲ್ಲ, ಅದು ದೈಹಿಕ ಅಲ್ಲ, ಅದು ಮಾನಸಿಕ. ಅವನ ವಿಘ್ನಯಂತ್ರ ಸೈನಿಕರ ಮನಸ್ಸಿನಲ್ಲಿ ಸೋಮಾರಿತನ, ಆಯಾಸ, ನಿರಾಸಕ್ತಿ, ಹತಾಶೆ ಈ ಥರದ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಎದುರಿಸೋ ಮಾನಸಿಕ ಅಡೆತಡೆಗಳ ಹಾಗೆಯೇ ಇದೆ ಅಲ್ವಾ? ಆದರೆ ಶ್ರೀದೇವಿಯ ಪ್ರತಿಕ್ರಿಯೆ ಎಷ್ಟು ಅದ್ಭುತ ನೋಡಿ. ಅವಳು ಯಾವ ಶಸ್ತ್ರವನ್ನೂ ಕೈಗೆತ್ಕೊಡೋದಿಲ್ಲ, ಕೇವಲ ಒಂದು ನೋಟ ಬೀರುತ್ತಾಳೆ ಅಷ್ಟೇ. ಆ ನೋಟದಿಂದಲೇ ವಿಘ್ನ ನಿವಾರಕನಾದ ಗಣೇಶ ಸೃಷ್ಟಿಯಾಗಿ ಆ ಯಂತ್ರವನ್ನು ನಾಶ ಮಾಡಿಬಿಡ್ತಾನೆ. ಇದು ಅವಳ ಅಪಾರ ಸಹಜ ದೈವಿಕ ಶಕ್ತಿಯ ದ್ಯೋತಕ. ಸರಿ, ಈಗ ಈ ಯುದ್ಧದ ಅತ್ಯಂತ ರೋಮಾಂಚಕ ಭಾಗಕ್ಕೆ ಬರೋಣ. ಅದೇ ದೈವಿಕ ಆಯುಧಗಳು. ಇವು ಕೇವಲ ವಿನಾಶಕಾರಿ ಶಕ್ತಿಗಳಲ್ಲ, ಬದಲಾಗಿ ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡುವ ದೈವಿಕ ಸಾಧನಗಳು. ನೋಡಿ, ಗ್ರಂಥದಲ್ಲಿ 2 ಥರದ ಆಯುಧಗಳ ಬಗ್ಗೆ ಹೇಳಿದ್ದಾರೆ. ಶಸ್ತ್ರಗಳು ಅಂದ್ರೆ ಖಡ್ಗ, ಗದೆ ತರಹ ಕೈಯಲ್ಲಿಡಿದು ಹತ್ತಿರದಿಂದ ಯುದ್ಧ ಮಾಡೋದು. ಆದರೆ ಅಸ್ತ್ರಗಳು ಅಂದ್ರೆ ಮಂತ್ರ ಶಕ್ತಿಯಿಂದ ದೂರದ ಗುರಿಗಳನ್ನೇ ನಾಶ ಮಾಡಬಲ್ಲ ದೈವಿಕ ಶಕ್ತಿಗಳು. ಈ ವ್ಯತ್ಯಾಸ ಮುಂದೆ ಬರುವ ಮಹಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಮುಖ್ಯ. ಶ್ರೀದೇವಿಯ ಪ್ರತಿದಾಳಿಗಳು ಎಂಥ ಪ್ರಬಲವಾಗಿದ್ದು ಅಂದ್ರೆ, ಅವಳ 10 ಉಗುರುಗಳಿಂದ ನಾರಾಯಣನ ದಶಾವತಾರಗಳೇ ಹೊರಹೊಮ್ಮಿ ಶತ್ರು ಅಸ್ತ್ರವನ್ನು ಧ್ವಂಸ ಮಾಡ್ತವೆ. ನಂತರ ಬಂದ ಮಹಾಪಾಶುಪತಾಸ್ತ್ರ ಇಡೀ ರಾಕ್ಷಸ ಸೇನೆಯನ್ನೇ ಬೂದಿ ಮಾಡುತ್ತೆ. ಇನ್ನು ಕೊನೆಯಲ್ಲಿ ಕಾಮೇಶ್ವರಾಸ್ತ್ರ ಇದೆಯಲ್ಲ, ಅದು ಭಂಡಾಸುರನನ್ನೂ ಅವನ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡುತ್ತೆ. ಇಲ್ಲಿವರೆಗಿನ ಕಥೆ ತುಂಬಾನೇ ರೋಚಕವಾಗಿತ್ತು ಅಲ್ವಾ? ಆದ್ರೆ ಈ ಕಥೆಯ ನಿಜವಾದ ಸೌಂದರ್ಯ ಇರೋದು ಅದರ ಆಳವಾದ ಅರ್ಥದಲ್ಲಿ. ಬನ್ನಿ, ಈಗ ನಾವು ಈ ಬಾಹ್ಯ ಯುದ್ಧದ ಕಥೆಯಿಂದ ನಮ್ಮೊಳಗಿನ ಆಂತರಿಕ ಯುದ್ಧದ ಕಡೆಗೆ ಪಯಣಿಸೋಣ. ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ, ಈ ಇಡೀ ಮಹಾಸಂಗ್ರಾಮ, ಈ ದೊಡ್ಡ ಯುದ್ಧ ಹೊರಗಡೆ ಎಲ್ಲೋ ನಡೆಯೋ ಬದಲು ನಮ್ಮದೇ ಮನಸ್ಸಿನೊಳಗೆ ನಡೆಯುತ್ತಿದ್ರೆ? ನೋಡಿ, ಈ ಒಂದು ಪ್ರಶ್ನೆ ಕಥೆಯ ಸಂಪೂರ್ಣ ಅರ್ಥವನ್ನೇ ಬದಲಿಸಿಬಿಡುತ್ತೆ. ಈ ರೂಪಕವನ್ನು ಈ ಕೋಷ್ಟಕ ಸ್ಪಷ್ಟವಾಗಿ ವಿವರಿಸತ್ತೆ. ಇಲ್ಲಿ ಶ್ರೀದೇವಿ ಅಂದ್ರೆ ನಮ್ಮೊಳಗಿನ ಆತ್ಮ, ಭಂಡಾಸುರ ನಮ್ಮ ಅಜ್ಞಾನ ಮತ್ತು ಗೊಂದಲದ ಪ್ರತೀಕ. ಹಾಗೆಯೇ ಅವನ ರಾಜಧಾನಿ ಶೋಣಿತಪುರ ಅಂದ್ರೆ ರಕ್ತದ ನಗರ, ಅದು ನಮ್ಮ ಅಹಂಕಾರದ ಸಂಕೇತ. ಅಷ್ಟೇ ಅಲ್ಲ, ಕಥೆಯಲ್ಲಿ ಬರೋ ಸಂಜೀವಿನಿಯಂತಹ ಮಾಂತ್ರಿಕ ವಸ್ತುಗಳಿಗೂ ಆಳವಾದ ಅರ್ಥವಿದೆ. ಸಂಜೀವಿನಿ ಅಂದ್ರೆ ಕೇವಲ ಒಂದು ಗಿಡಮೂಲಿಕೆಯಲ್ಲ, ಬದಲಿಗೆ ನಮ್ಮೊಳಗಿನ ಅಜ್ಞಾನದ ಬೇರನ್ನೇ ಕಿತ್ತು ಹಾಕಿ ಸತ್ಯವನ್ನ ಅರಿಯಲು ಸಹಾಯ ಮಾಡುವ ಆಂತರಿಕ ಶಕ್ತಿ. ಹಾಗಾದ್ರೆ ನಮ್ಮೊಳಗಿನ ಈ ಯುದ್ಧವನ್ನು ಗೆಲ್ಲುವುದು ಹೇಗೆ? ಇದಕ್ಕೆ ಗ್ರಂಥ ನೀಡುವ ಉತ್ತರವೇ ಕುಂಡಲಿನಿ ಶಕ್ತಿಯ ಜಾಗೃತಿ. ಈ ಪರಿಕಲ್ಪನೆಯ ಮೂಲ ಕೂಡ ಗ್ರಂಥದಲ್ಲೇ ಇದೆ. ಪಠ್ಯದಲ್ಲಿ ಸುಷುಮ್ನಾ ನಾಡಿಯ ಉಲ್ಲೇಖವಿದೆ. ಇದು ನಮ್ಮ ಬೆನ್ನುಮೂಳೆಯ ಮಧ್ಯದಲ್ಲಿ ಹಾದು ಹೋಗುವ ಒಂದು ಸೂಕ್ಷ್ಮ ಶಕ್ತಿಯ ಕಾಲುವೆ. ಸರಳವಾಗಿ ಹೇಳಬೇಕು ಅಂದ್ರೆ, ಕುಂಡಲಿನಿ ಅನ್ನೋದು ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಸುಪ್ತವಾಗಿರೋ ಒಂದು ಅಪಾರವಾದ ಶಕ್ತಿ. ಇದನ್ನ ಸುರುಳಿಯಾಗಿ ಮಲಗಿರೋ ಹಾವಿಗೆ ಹೋಲಿಸಲಾಗಿದೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ಯೋಗ ಮತ್ತು ಧ್ಯಾನದಂತಹ ಅಭ್ಯಾಸಗಳಿಂದ ಈ ಸುಪ್ತ ಶಕ್ತಿ ಜಾಗೃತಗೊಳ್ಳುತ್ತೆ. ನಂತರ ಅದು ಸುಷುಮ್ನಾ ನಾಡಿಯ ಮೂಲಕ ಮೇಲೇರುತ್ತಾ ಹೋಗಿ ತಲೆಯ ತುತ್ತ ತುದಿಯಲ್ಲಿರುವ ಸಹಸ್ರಾರ ಚಕ್ರವನ್ನು ತಲುಪುತ್ತೆ. ಆ ಕ್ಷಣದಲ್ಲಿ ಕುಳಾಮೃತ ಅನ್ನೋ ದೈವಿಕ ಅಮೃತ ಇಡೀ ದೇಹವನ್ನು ಆನಂದದಲ್ಲಿ ತೋಯಿಸುತ್ತೆ. ಸರಿ,
ನಾವು ಈಗ ಈ ಆಂತರಿಕ ಪಯಣದ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಎಲ್ಲವನ್ನೂ ಒಗ್ಗೂಡಿಸಿ ಅಂತಿಮ ಗುರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ತುಂಬಾನೇ ಆಳವಾದ ತತ್ವ ಇದೆ. ಮಂತ್ರಗಳು ಅಂದ್ರೆ ಕೇವಲ ಶಬ್ದಗಳಲ್ಲ, ಪ್ರಾರ್ಥನೆಗಳಲ್ಲ. ಮಂತ್ರ ಮತ್ತು ದೇವತೆಯ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಮಂತ್ರವೇ ದೇವತೆಯ ಶಬ್ದರೂಪ. ಈ ಇಡೀ ಸಾಧನೆಯ ಅಂತಿಮ ಗುರಿ ಏನು ಗೊತ್ತಾ? ಅದೇ ಕೌಲ ಅನ್ನೋ ಸ್ಥಿತಿ. ಅಂದ್ರೆ ನಮ್ಮೊಳಗಿನ ಪುರುಷತತ್ವ ಶಿವ ಮತ್ತು ಸ್ತ್ರೀತತ್ವ ಶಕ್ತಿ ಒಂದಾಗಿ ವಿಲೀನಗೊಂಡು ಪರಿಪೂರ್ಣ ಏಕತೆಯನ್ನ ತಲುಪುವುದು. ಆದರೆ ಇಷ್ಟು ಅದ್ಭುತವಾದ ಈ ಪರಿಪೂರ್ಣ ಏಕತೆಯ ಸ್ಥಿತಿಯನ್ನು ತಲುಪೋದು ಹೇಗೆ? ಬನ್ನಿ, ಗ್ರಂಥವೇ ಅದಕ್ಕೆ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ. ಉತ್ತರ ಸ್ಪಷ್ಟವಾಗಿದೆ. ಇದಕ್ಕೆ ಮಾರ್ಗಗಳು: ಯೋಗ, ಅಚಲವಾದ ಭಕ್ತಿ ಮತ್ತು ನಮ್ಮ ಅಂತರಂಗದ ರಹಸ್ಯ ಜ್ಞಾನ ಅಂದರೆ ಆತ್ಮಜ್ಞಾನ. ಈ ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕವೇ ಆ ಗುರಿಯನ್ನು ಸಾಧಿಸಲು ಸಾಧ್ಯ. ಕೊನೆಯದಾಗಿ ಒಂದು ಮಾತು. ಈ ಗ್ರಂಥ ಕೇವಲ ಒಂದು ಕಥೆಯಲ್ಲ, ಅದು ನಮ್ಮದೇ ಆಂತರಿಕ ಜಗತ್ತನ್ನು ಅರಿಯಲು ಇರುವ ಒಂದು ನಕ್ಷೆ. ಹಾಗಾದ್ರೆ ನಮ್ಮೆಲ್ಲರ ಆಂತರಿಕ ಪ್ರಪಂಚದ ನಕ್ಷೆ ಹೇಗಿರಬಹುದು? ಅದರ ಬಗ್ಗೆ ಒಮ್ಮೆ ಚಿಂತಿಸಿ.